ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ಮೇ ಬಿ 3ನೇ ವಿಡಿಯೋ ಆಗಿರ್ಬೋದು ಇದು ನಾವು ರೆಕಾರ್ಡ್ ಮಾಡ್ತಾ ಇರೋದು. ಸೊ ಮೇನ್ ಪರ್ಪಸ್ ಆಫ್ ದಿಸ್ ವಿಡಿಯೋ ಏನಪ್ಪ ಅಂತ ಹೇಳಿದ್ರೆ, ನಾವು 3 ಜನ ಯಾರು ನಾಳೆ ಸಿಗೋಣ ಅನ್ನೋದು, ನಾಳೆ ಸಿಗೋಣ ಹೇಗಾಯಿತು, ಹೇಗೆ ಹೆಸರು ಹುಟ್ಟಿತು, ಏನಕ್ಕಿದು ನಾವು ಚಾನಲ್ ಮಾಡಿರೋದು ಅಂತ ಹೇಳೋದಕ್ಕೇನೆ ಇವತ್ತಿನ ಒಂದು ವಿಡಿಯೋ ಮಾಡ್ತಾ ಇರೋದು ನಾವು. ಸೊ ಫಸ್ಟ್ ಆಫ್ ಆಲ್, ನನ್ನ ಹೆಸರು ಅರ್ಜುನ್ ಅಂತ, ದಿ ಕಾಲ್ ಮಿ ಡೋಫಿ ಆಲ್ಸೋ. ಬ್ರೋ, ನೀವು? ಮೈ ಸೆಲ್ಫ್ ಯೋಗ ನಂದ ಕುಮಾರ್. ಮೈ ಸರ್ ನೇಮ್ ಇಸ್ ಚಿಲ್ ಬ್ರೋ. My name is Kushal. Just plain Kushal. ಪ್ಲೇನ್ ಕುಶಾಲ್, ಪ್ಲೇನ್ ಬಿ ಎ ಪ್ಲೇನ್. ಹೇಳಿರೋದಷ್ಟು ದೂರ ಹೋಗಿರುತ್ತೆ. ಜಸ್ಟ್ ಕುಶಾಲ್ ಅವರು ನಮ್ಮ ಜೊತೆ ಇದ್ದಾರೆ. ಸೊ ಮೊದಲನೇದಾಗಿ ನಮ್ಮ ಪರಿಚಯ ಹೇಗಾಯ್ತು ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಎವರ್ ಸಿನ್ಸ್ ನಾನು ನಿಮ್ಮ ಫ್ರೆಂಡ್ ಆಗಿ ಎಷ್ಟು ವರ್ಷ ಆಗಿರ್ಬೋದು? Maybe like 6. ವಿಕ್ಕಿ ಅವ್ರ ಮನೆ. ಸೊ ಇನ್ನೊಬ್ಬ ಇದ್ದ ವಿಕ್ಕಿ ಅಂತ, ಅವನು ನಮ್ಮ ಏರಿಯಾದಲ್ಲಿ ಅವಾಗಿದ್ದ ತಾವರೆಕೆರೆದಲ್ಲಿ. ಅಂದ್ರೆ ಇನ್ನ ಬದುಕಿದ್ದಾನೆ, ಅಂದ್ರೆ ಇವಾಗ ತಾವರೆಕೆರೆಯಲ್ಲಿ. ಸೊ ಇವನು ಮತ್ತೆ ವಿಕ್ಕಿ ಅನ್ನೋನು ಸ್ಕೂಲ್ ಮೇಟ್ಸ್ ಅಲ್ಲಿ ಫ್ರೆಂಡ್ಸ್ ಆಗಿದ್ರು. ಸೊ ಇವನು ಅವ್ರ ಮನೆಗೆ ಬರ್ತಾ ಇದ್ದ ಕುಶಾಲು. ಸೊ ಅವಾಗ ಐ ಮೆಟ್ ಕುಶಾಲ್. ಮೇ ಬಿ ಒಂದು 6 years ಆದ್ರೂ ಮಿನಿಮಮ್ ಆಗಿರ್ಬೋದು ನನಗೂ ಅವನಿಗೂ ಫ್ರೆಂಡ್ಶಿಪ್ಗೆ. ಪಬ್ಜಿ ಒನ್ ಆಫ್ ದ ಮೋಸ್ಟ್ ಪೀಕ್ ಎರಾ ಅವಾಗ ನಮ್ದು ಪಬ್ಜಿಯಲ್ಲಿ 2018-19 ಆಗಿರ್ಬೋದು. ಸೊ ಅವಾಗಿಂದಾನು ತುಂಬಾನೇ ಕ್ಲೋಸ್ ಆಗಿದ್ದೀವಿ. ಆ್ಯಂಡ್ ಕಮಿಂಗ್ ಟು ಯೋಗಾನಂದ, ನಾನು ಯೋಗಾನಂದ ಬಂದ್ಬಿಟ್ಟು ವಿಜಯ ಮೇನ್ ಕಾಲೇಜ್ ಸೌತ್ ಎಂಡಲ್ಲಿ PUC ಮಾಡಕ್ಕಂತ ಶುರು ಮಾಡಿದ್ದು. ಕಾಲೇಜಿಗೆ ಸೇರ್ಕೊಂಡ್ವಿ ಅಷ್ಟೇ, ಆದರೆ ಇವತ್ತವರೆಗೂ ಹೋಗಿದ್ದೆ ನಮಗೆ. ಸೊ ಕಾಲೇಜಿಗೆ ಹೋದಾಗ ಮೊದಲನೇ ಸಲ ನಂದು ಎಲೆಕ್ಟ್ರಾನಿಕ್ಸ್ ಆಗಿತ್ತು, ಇವಂದು ಬಯಾಲಜಿ ಸೈನ್ಸ್ ತಗೊಂಡಿದೆ. ಸೈನ್ಸ್ ಸ್ಟೂಡೆಂಟ್. ಸೊ ಅವನು ಬಯಾಲಜಿ ಸ್ಟೂಡೆಂಟು, ನಾನು ಎಲೆಕ್ಟ್ರಾನಿಕ್ಸ್ ಸ್ಟೂಡೆಂಟು. ಬೇರೆ ಬೇರೆ ಕೋರ್ಸ್ ಆಗಿದ್ರು, ಬೇರೆ ಬೇರೆ ಬ್ರಾಂಚ್ ಆಗಿದ್ರು, ಬೇರೆ ಬೇರೆ ಡಿವಿಷನ್ಸ್ ಆಗಿದ್ರು ನಾವು ಒಟ್ಟಿಗೆ ಸಿಕ್ಕಿ ಎವರ್ ಸಿನ್ಸ್ 2018. ಏನಕ್ಕೆ ಸಿಕ್ಕಿದ್ದು ಅಂತ ಜನಕ್ಕೆ ಕೇಳು. 2018 ಅಲ್ಲಿ ನೀನ್ ಡ್ರಾಪ್ ಔಟ್ ಆಗಿದ್ದು. 18 ಅಲ್ಲಿ ನಾವು ಸಿಕ್ಕಿದ್ದು ಗೈಸ್. 2018 ಅಲ್ಲಿ ಗೈಸ್ ನಾವ್ ಹೆಂಗ್ ಸಿಕ್ಕಿದ್ದು ಅಂತಾನೋ ಗೊತ್ತಿಲ್ಲ. ಆಕ್ಚುಲಿ ಹಿಂಗೆ ರ್ಯಾಂಡಮ್ ಆಗಿ ಕಲ್ಚರಲ್ಸ್ ಎಲ್ಲ ಬರುತ್ತಲ್ವಾ, ಅವಾಗ ನಾವೆಲ್ಲ ಲಾಸ್ಟ್ ಅಲ್ಲಿ ಕೂತಿದ್ವಿ. ಅವಾಗ ನೆನಪೈತಾ? ಕರೆಕ್ಟ್ ಗೈಸ್, ನಾವು ಆಕ್ಚುಲಿ ಮುಕ್ಕಾಬ್ಲ ಡ್ಯಾನ್ಸ್ ಇದಕ್ಕೆಲ್ಲ ಡ್ಯಾನ್ಸ್ ಆಡಿದ್ವಿ. ಅವಾಗಿಂದ ಕ್ಲೋಸ್. ಅವಾಗ ಸೆಕೆಂಡ್ ಇಯರ್ ನೀವು ಡ್ರಾಪ್ ಔಟ್ ಆಗ್ಬಿಟ್ಟು. ಆಕ್ಚುಲಿ ಸೆಕೆಂಡ್ ಇಯರ್ ನಾನು ಕಂಪ್ಲೀಟ್ ಆಗಿಲ್ಲ. ನಾನು ಅನ್ಎಜುಕೇಟೆಡ್ ಗೈಸ್. ಬಟ್ ಯುನೋ ವಾಟ್, ಇಲ್ಲಿವರೆಗೂ ಬಂದಿದ್ವಿ. ಬಟ್ ಗ್ಯಾಪ್ ಬಿದ್ದಿತ್ತು ನಮ್ಮಿಬ್ಬರ ಮಧ್ಯ. ಸೆಂಟ್ರಲ್ ಒಂದು 3 years ನಾವು ಸಿಕ್ಕೇ ಇಲ್ಲ, ನೋ ಕಾಂಟ್ಯಾಕ್ಟ್ ಅಲ್ಲಿ ಇದ್ದಿತ್ತು. ಬಟ್ ಯುನೋ ಸಮ್ ಪರ್ಪಸ್ ಇರುತ್ತೆ ಅಂತಾರಲ್ವಾ, ಸೊ ದಟ್ಸ್ ವೈ ವಿ ಮೆಟ್ ಅಗೈನ್. ಈಗ ರೀಸೆಂಟ್ ಆಗಿ ಕೆಲ್ಸಕ್ಕೆ ಹೋಗೋಣ ಅಂತ ಮೀಟ್ ಆಗಿದ್ದು. ನೋ ಕಂಪನೀಸ್ ನೇಮ್, ಸಾರಿ. ಸೊ ಅದು ಬಿಟ್ಟು ಯೋಗಾನಂದ ಅವರೇ, ವೈ ಬೀಯಿಂಗ್ ಅ ಕಂಟೆಂಟ್ ಕ್ರಿಯೇಟರ್ ನಿಮ್ಗೆ ತುಂಬಾ ಇಂಪಾರ್ಟೆಂಟ್ ಅನ್ಸುತ್ತೆ ಇದು? ವೈ ಬೀಯಿಂಗ್ ಅ ಕಂಟೆಂಟ್ ಕ್ರಿಯೇಟರ್ ಅಂದ್ರೆ ದಟ್ ಇಸ್ ನಾಟ್ ಬಿಕಾಸ್ ಆಫ್ ದ ಫೇಮ್, ನೇಮ್ ಆರ್ ಇದಾಗಬೇಕು ಅಂತೆಲ್ಲ ಏನಿಲ್ಲ ಗೈಸ್. ಯುನೋ ಪ್ಯಾಷನ್ ಅಂತ ಒಂದಿರುತ್ತೆ. ಆ ಪ್ಯಾಷನ್ ನೀವ್ ಎಷ್ಟೇ ಕಷ್ಟಪಟ್ರು ಅದು ಸಿಕ್ಲೇಬೇಕು ಅಂತ ಒಂದು ಜಿದ್ದಿರುತ್ತೆ ನಿಮಗೆ. ಆ ಜಿದ್ದಿದ್ರೇನೆ ಈ ಪ್ಯಾಷನ್ ಅಲ್ಲ, ಪ್ಯಾಷನ್ ಅಂತ ಒಟ್ಟು ಸೇ ಈ ಕಂಟೆಂಟ್ ಕ್ರಿಯೇಷನ್ ಅನ್ನೋ ಒಂದು ಪ್ಯಾಷನ್ ನಮ್ 3 ಜನಕ್ಕೂ ಇದೆ ಅಂತ ನನಗೊಂದು ಅಭಿಪ್ರಾಯ. ಜಾಬ್ ಬೇಡ ಗೈಸ್. ನಮಗೆ 9 to 5 ಅನ್ನೋದು ಯುನೋ ವಿ ಆರ್ ಔಟ್ ಆಫ್ ದ ಮ್ಯಾಟ್ರಿಕ್ಸ್. ಈ ರ್ಯಾಟ್ಸ್ ಆಗಿದ್ದೇ ಬೇಡ ಅಂತ ಇರೋದು. ನಾವು ಕಂಟೆಂಟ್ ಕ್ರಿಯೇಷನ್ ಅಲ್ಲಿ ಒಂದು ಸ್ಟೆಪ್ ಇಟ್ಟಿದೀವಿ. ಸೊ the question was that, right? Why content creation? Why content creation ಅಂದ್ರೆ we grow in this. Guys, ಬೆಳಿತೀವಾ ಇಲ್ವಾ ಅನ್ನೋದು ಸೆಕೆಂಡರಿ. ಟ್ರೈ ಮಾಡ್ತೀವಾ, that is the first thing. So ನಿಮ್ಮ ಒಪಿನಿಯನ್ ಏನು ಕುಶಲ್ ಫಾರ್ ಕಂಟೆಂಟ್ ಕ್ರಿಯೇಷನ್? ಒಪಿನಿಯನ್ ಏನಂದ್ರೆ be ourselves. Okay. Be ourselves and sorry ಇಂಗ್ಲಿಷ್ ಬೇಡ, ಕನ್ನಡ. ನಾವೇನೋ ನಮ್ ತರ ಇರ್ಬೇಕು. ಆಮೇಲೆ ಖುಷಿಯಾಗಿರ್ಬೇಕು ಫ್ರೆಂಡ್ಸ್ ಜೊತೆ, ಫ್ಯಾಮಿಲೀಸ್. ಇನ್ನ ಟ್ರಾವೆಲಿಂಗ್ ವಿಡಿಯೋ ಬರುತ್ತೆ. ಆಮೇಲೆ ನಾವು ಆಮೇಲೆ ಪ್ಲಾನ್ ಮಾಡ್ತಾ ಇದೀವಿ ನೈಟ್ ಗೋಸ್ಟ್ ಹಂಟಿಂಗ್ ವಿಡಿಯೋ ಮಾಡೋಣ ಅಂತ. ಇನ್ನ ತುಂಬಾ ಬರೋದಿದೆ. ಆಕ್ಚುಲಿ ನನ್ ಗೊತ್ತಿರೋರು ಇರ್ಬೋದೇನೋ. ಆಕ್ಚುಲಿ ಗೋಸ್ಟ್ ಹಂಟಿಂಗ್ ವಿಡಿಯೋಸ್ ಅದನ್ನು ಟ್ರೈ ಮಾಡಿ ಲೊಕೇಶನ್ ಸಿಕ್ತೆ, ಅದನ್ನು ಡ್ರಾಪ್ ಔಟ್ ಮಾಡಿದ್ದೆ. ಇನ್ ಮುಂದಕ್ಕೆ ಬಂದ್ರು ಬರ್ಬೋದು, ಹೇಳಕ್ಕಾಗಲ್ಲ. ಸಬ್ಸ್ಕ್ರೈಬ್ ಮಾಡ್ಬಿಟ್ಟು ನೋಟಿಫಿಕೇಶನ್ ಆನ್ ಅಲ್ಲಿ ಇಟ್ಕೊಂಡಿರಿ. ವಿಡಿಯೋ ಏನಿದೆ ಅದನ್ನ ನಾನು ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಬಟ್ ಆ ಚಾನೆಲ್ ಅಬಂಡನ್ ಆಗಿದೆ ಅಂಡ್ ಚೆಕ್ ಇಟ್ ಆಲ್ಸೋ. ಜಸ್ಟ್ ಒಂದು ವಿಡಿಯೋ ಚೆಕ್ ಮಾಡೋದಕ್ಕೆ ಏನು ಹೋಗೋದಿಲ್ಲ. ಎಕ್ಸಾಕ್ಟ್ಲಿ. ನಿಮಗೆ ಪಕ್ಕ ಥ್ರಿಲ್ ಇರುತ್ತೆ. ಐ ಕ್ಯಾನ್ ಪ್ರಾಮಿಸ್ ಯು ದಟ್. ನಿಮಗೆ ಭಯ ಆಗೇ ಆಗುತ್ತೆ. ಹೆಡ್ಫೋನ್ಸ್ ಆನ್ ಮಾಡ್ಕೊಂಡು ಸೌಂಡ್ ಫುಲ್ ಇಟ್ಕೊಂಡು ಕೇಳಿಸ್ಕೊಂಡು ನೋಡಿ. ನಿಮ್ಗೊಂದು ಥ್ರಿಲ್ ಗೋಸ್ಕರ. ದಟ್ ಇಸ್ ಆಲ್ಸೋ ಫಾರ್ ಎಂಟರ್ಟೈನ್ಮೆಂಟ್ ಪರ್ಪಸ್. ಅವನ ಅಕೌಂಟ್ ನ ಇಲ್ಲ ಗೈಸ್, ನಾನು ಅಬಂಡನ್ ಮಾಡಿ ಆಕ್ಚುಲಿ 3 years ಆಕ್ಚುಲಿ ಗೈಸ್ ಅದು ನೋಡಿ, ಅದು ಐ ಮೀನ್ಸ್ ಡಿಆಕ್ಟಿವೇಟ್ ಆಗಿದೆ ಅಕೌಂಟ್. ನೀವು ಹೋಗಿ ನೋಡಿದ್ರೆ ಅದಕ್ಕೆ ಸ್ವಲ್ಪ ಪ್ರಾಣ ಕೊಡ್ಬೋದು ನೀವು ಅನ್ಕೊಂಡ್ರೆ. It's up to you. ಇನ್ನ ಆಯ್ತಾ ಜಿಮೇಲ್ ಅಲ್ಲ? Yes, it is there.
ಸೊ ಫಾರ್ ಮೀ ನನಗೆ ಏನಕ್ಕೆ ಕಂಟೆಂಟ್ ಕ್ರಿಯೇಷನ್ ಅಂತ ಹೇಳಿದ್ರೆ ಒನ್ ಆಫ್ ದ ಮೇನ್ ರೀಸನ್ ನನಗೆ ಯಾವ್ದ್ರಲ್ಲೂ ಕೆಲಸ ಮಾಡಕ್ ಇಷ್ಟ ಆಗಲ್ಲ. 9 to 5 ಆಗಲಿ ಯಾವುದೇ ಆಗಲಿ 7 hours 8 hours ಐ ಡೋಂಟ್ ಲೈಕ್ ಡೂಯಿಂಗ್ ದಟ್. ನನ್ನ ಮೈನ್ ಪರ್ಪಸ್ ಇರೋದೇ ಟು ಬಿ ಎ ಫಿಲಮ್ ಮೇಕರ್. ಬಟ್ ಅದಕ್ಕೆ ಇನ್ನೊಂದು ಬಿಯಾಂಡ್ ದ ಸ್ಟೆಪ್ ಏನಪ್ಪಾ ಅಂದ್ರೆ ಟು ಬಿ ಎ ಕಂಟೆಂಟ್ ಕ್ರಿಯೇಟರ್. ಕಂಟೆಂಟ್ ಕ್ರಿಯೇಷನ್ ಅಂತ ತಗೊಂಡ್ರೇನೆ ವಿ ಹ್ಯಾವ್ ಎನ್ ನಂಬರ್ ಆಫ್ ಐಡಿಯಾಸ್. ಕುಶಾಲ್ ಹೇಳ್ದಂಗೆ ಆಗಿರ್ಬೋದು, ಯೋಗಾನಂದ ಹೇಳ್ದಂಗೆ ಆಗಿರ್ಬೋದು, ವಿ ಹ್ಯಾವ್ ಇನ್ನ ತುಂಬಾ ಫ್ಯೂಚರ್ ಅಲ್ಲಿ ಇನ್ನ ತುಂಬಾ ಇದಕ್ಕಿಂತ ಬೆಟರ್ ಆಗಿರೋ ವಿಡಿಯೋಸ್ಗಳು ತುಂಬಾ ಅಂದ್ರೆ ತುಂಬಾನೇ ಇದಾವೆ. ಸೊ ಅದನ್ನು ಆದಷ್ಟು ಬೇಗ ಬರುತ್ತೆ. ಇವಾಗ ಆಲ್ರೆಡಿ 2 ವಿಡಿಯೋಸ್ ನಾವು ಅಪ್ಲೋಡ್ ಮಾಡಿರ್ಬೋದು. ಇದು ಮೇ ಬಿ 3ನೇ ವಿಡಿಯೋ ಆಗಿರುತ್ತೆ ಅಂತ ನಂಬ್ತೀನಿ. ಸೊ ಇದಿಲ್ಲ ಅಂದ್ರೆ ಮೇ ಬಿ ನಾವು ಬೇರೆ ಏನೋ ವಿಡಿಯೋ ಆದ್ಮೇಲೆ ಇದನ್ನ ಅಪ್ಲೋಡ್ ಮಾಡ್ಬೋದು. ಬಟ್ ಐ ಕ್ಯಾನ್ ಗ್ಯಾರಂಟಿ ಯು ದಟ್ ಇಟ್ ವಿಲ್ ಆಲ್ವೇಸ್ ಬಿ ಅ ಫನ್ ವಿಡಿಯೋ ಅಂತ. ಏನ್ ಹೇಳ್ತೀರಾ? ಫನ್ ವಿಡಿಯೋ ಅಂತ ಗೊತ್ತು ಸರಿ. ಓಕೆ, ಸೊ ನಾಳೆ ಸಿಗೋಣ. ಅದಿರೋದಕ್ಕಿಂತ ಮುಂಚೆ ಯೋಗಾನಂದ್ ಅವರೇ, ನೀವು ಕಂಟೆಂಟ್ ಕ್ರಿಯೇಟರ್ ಆಗಿ ಏನೆಲ್ಲ ಮಾಡಿದೀರಾ ಅಂತ ಹೇಳಿ ನೋಡೋಣ. ಆಕ್ಚುಲಿ ಗೈಸ್, ನಾನು ಕಂಟೆಂಟ್ ಕ್ರಿಯೇಟರ್ ಆಗಿ ಮಾಡಿರೋದು ಅಂದ್ರೆ ಫಸ್ಟ್ ಆಕ್ಚುಲಿ ನಾನು ರೀಲ್ಸ್ ಮಾಡ್ತಾ ಇದ್ದೆ. ಆಕ್ಚುಲಿ ನಾನೊಬ್ಬ ಬೇಸಿಕಲಿ ಡ್ಯಾನ್ಸರ್. ನಾನು ಡ್ಯಾನ್ಸ್ ಅಲ್ಲಿ ರೀಲ್ಸ್ ಮಾಡ್ತಾ ಇದ್ದೆ. ಆ ರೀಲ್ಸ್ ಮಾಡ್ಕೊಂಡು ಅದು ವರ್ಕೌಟ್ ಆಗಿಲ್ಲ, ಸೊ ಅದು ಬಿಟ್ಬಿಟ್ಟೆ. ಅಂಡ್ ಆಸ್ ವೆಲ್ ಆಸ್ ಆಕ್ಚುಲಿ ನಾನು ಒಂದು ಮೂವಿಲೂ ಆಕ್ಟ್ ಮಾಡಿದ್ದೆ. ಈ ಶಾರ್ಟ್ ಮೂವೀಸ್ ಆಗಿರ್ಲಿ, ಸಿಲ್ವರ್ ಸ್ಕ್ರೀನ್ ಮೂವೀಸ್ ಎಲ್ಲ ಆಕ್ಟ್ ಮಾಡಿದ್ದೆ. ಅದು ಸ್ವಲ್ಪ ಪ್ರಾಬ್ಲಮ್ಸ್ ಇಂದ ಅದು ರಿಲೀಸ್ ಆಗಿಲ್ಲ. ಅಂಡ್ ಯು ಗೈಸ್ ನೋ ಅಬೌಟ್ ಇಟ್, ಐ ಥಿಂಕ್ ಸೊ ಯು ವಿಲ್ ನೋ ಅಬೌಟ್ ಇಟ್. ಅಂಡ್ ಆಸ್ ಐ ಟೋಲ್ಡ್ ಯು, ನಿಮಗೆ ಬಂದ್ಬಿಟ್ಟು ಮೀನ್ಸ್ ಟಿಕೆ ಫಾಲ್ಸ್ ಆಗಿರ್ಬೋದು, ಅದನ್ನು ಮಾಡಿದ್ದೆ. ಅಂಡ್ ಯೂತ್ಸ್ ಆಫ್ ಅರ್ಬನ್ ಅಂತ ಒಂದು ಚಾನೆಲ್, ಅದರಲ್ಲೂ ನಾನು ಬಂದ್ಬಿಟ್ಟು ಗೋಸ್ಟ್ ವ್ಲಾಗಿಂಗ್ಸ್ ಮಾಡಿದ್ದೆ. ಸೊ ದಿಸ್ ಆರ್ ನ್ಯೂ ಸ್ಟೆಪ್ ಟುವರ್ಡ್ಸ್ ಅವರ್ ಪ್ಯಾಷನ್. ಸೊ ಪ್ಲೀಸ್ ಸಪೋರ್ಟ್ ಅಸ್. ಅಂಡ್ ಕುಶಾಲ್ ಅವರೇ, ನೀವು ಬಿಫೋರ್ ನಾಳೆ ಸಿಗೋಣ ಏನೆಲ್ಲ ಮಾಡಿದ್ದೀರಾ? ನಥಿಂಗ್ ಎಟ್ ಆಲ್. ಬರೀ BGMI ಆಡೋದು, ತಿನ್ನೋದು, ಮಲಗೋದು. ಕಾಲೇಜು, ನಾನು ಸಿವಿಲ್ ಇಂಜಿನಿಯರಿಂಗ್ ಓದಿದ್ದೀನಿ. ಸ್ಟೂಡೆಂಟು, ಪಾಸ್ ಔಟ್ ಆಗಿದ್ದೀನಿ ದೇವ್ರ ದಯದಿಂದ. ಸೊ ಅರ್ಜುನ್ ಅವರೇ, ಸೊ ನಾನೇನಪ್ಪಾ ಅಂತ ಹೇಳಿದ್ರೆ ಎವರ್ ಸಿನ್ಸ್ 2021 ಇಂದ ಕೂಡ ನನಗೊಬ್ಬ ಫಿಲಮ್ ಮೇಕರ್ ಆಗ್ಬೇಕು ಅನ್ನೋದನ್ನು ನನಗೆ ತುಂಬಾ ಆಸೆ ಇತ್ತು. ಸೊ ಎವರ್ ಸಿನ್ಸ್ ದಟ್ ಒಂದು 3-4 ಪ್ರಾಜೆಕ್ಟ್ಸ್ ನಾನು ಶೂಟ್ ಮಾಡಿದೀನಿ, ರೈಟ್ ಮಾಡಿದೀನಿ. ಬಟ್ ಅದು ಯಾವ್ದು ರಿಲೀಸ್ ಆಗೋ ಸ್ಟೇಜ್ ವರೆಗೂ ಬರ್ಲಿಲ್ಲ. ಈ ಇಯರ್ ನಾನು ಏಪ್ರಿಲ್ or ಮೇ ಅಲ್ಲಿ ಒಂದು ಶಾರ್ಟ್ ಫಿಲಮ್ ನಾವು ರಿಲೀಸ್ ಮಾಡಿದೀನಿ. ಅದ್ರದ್ದು ಕೂಡ ನಾನು ಲಿಂಕ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಸೊ ಡೈರೆಕ್ಷನ್ ಅಲ್ಲಿ ನಂದ್ರಲ್ಲಿ ಮೇಜರ್ ಪಾರ್ಟ್ ಇದೆ. ಸೊ ಆಲ್ಸೋ shout out to Matt Frames Kannada also because they have supported me throughout that short film. ಮುಂದೆಗಡೆ ಶಾರ್ಟ್ ಫಿಲ್ಮ್ಸ್ ಬಂದ್ರೆ ಮೇ ಬಿ ಅದೆಲ್ಲಾನು ಅದ್ರಲ್ಲಿ ಇರುತ್ತೆ ನಿಮಗೆ ಇನ್ಫಾರ್ಮೇಶನ್, ಇದರಲ್ಲಿ ಯಾವುದು ಇಲ್ಲ. ಸೊ ಇದು ಮೈ ಪಾಸ್ಟ್ ಕಂಟೆಂಟ್ ಕ್ರಿಯೇಷನ್ ಹಿಸ್ಟ್ರಿ. ನಾಳೆ ಸಿಗೋಣ ಹೇಗಾಯ್ತು? ನಾಳೆ ಸಿಗೋಣ ಅನ್ನೋದು ಆಕ್ಚುಲಿ ನಿಜ ಹೇಳ್ಬೇಕು ಅಂದ್ರೆ ಗೈಸ್, ನಾವು ತುಂಬಾ ನೇಮ್ಸ್ ಹುಡುಕ್ಬಿಟ್ಟಿದ್ವಿ. ಈ ಚಾನಲ್ ಏನ್ ನೇಮ್ ಇಡೋದು ಅಂತ ಗೊತ್ತಾಗ್ಲಿಲ್ಲ. ಏನೇನೋ ಇದು ಜೋಕಾಲಿ ಜೀವನ ತಿರುಗಿ ಏನೇನೋ ಇಟ್ಬಿಟ್ಟಿದ್ವಿ. ಮೀನ್ಸ್ ಅದು ಯಾವ್ದು ಸೆಟ್ ಆಗ್ಲಿಲ್ಲ. ಅಂಡ್ ಯು ನೋ ವಾಟ್, ನಾವು ಬಂದ್ಬಿಟ್ಟು ಬಸ್ ಸ್ಟಾಪ್ ಅಲ್ಲಿ ನಿಂತ್ಕೊಂಡು ನಿಜವಾಗ್ಲೂ ಮಚ್ಚ ಏನಾರು ಒಂದ್ ಸಿಗ್ಬೇಕಲ್ಲ, ಇದು ಹೆಸರು ಇಡ್ಬೇಕಲ್ಲ ಕಂಟೆಂಟ್ ಕ್ರಿಯೇಷನ್ ನಮ್ಮ ಯೂಟ್ಯೂಬ್ ಚಾನಲ್ಗೆ ಅಂದಾಗ ಇವನು ಸರಿ ನಾಳೆ ಸಿಗೋಣ ಅಂತ ಒಂದ್ ಟ್ಯಾಪ್ ಹೊಡೆದ ಕೈಗೆ. ಯಾಕೆ ಅದನ್ನೇ ಇಡಬಾರ್ದು ಅಂತ ನಮ್ಗೊಂದು ಐಡಿಯಾ ಬಂತು. ಸೊ ಅದನ್ನೇ ಫಿಕ್ಸ್ ಮಾಡಿದೀವಿ. ಯಾವ ಆಕ್ಚುಲಿ ನಾನ್ ಹೇಳಿದ್ದು ನಾಳೆ ಸಿಗೋಣ ಅಂತ ಇದನ್ನ ಅನ್ಬಿಟ್ಟು ನಾಳೆ ಸಿಗೋಣ ನಾಳೆ ಸಿಗೋಣ ಅಂತ ಹೇಳಿದಾಗ ಸರಿ ಆಯ್ತು ಅದನ್ನೇ ಇಡೋಣ ಅನ್ಬಿಟ್ಟು ಒಂದು ಐಡಿಯಾ ಇವನ್ಗೂ ಬಂದು ನನ್ಗೂ ಬಂತು. ಅದನ್ನೇ ಫಿಕ್ಸ್ ಮಾಡ್ಬಿಟ್ಟಿದೀವಿ. ಸೊ ಇಟ್ ವಿಲ್ ಬಿಕಮ್ ಅ ಬ್ಲಾಸ್ಟ್. ಸೊ ನಾಳೆ ಸಿಗೋಣ ಅನ್ನೋ ಹೆಸರು ಒರಿಜಿನ್ ಹುಟ್ಟಿದ್ದು ರೋಡ್ ಅಲ್ಲಿ ಇದ್ದಾಗ ನಾನು ಇವನು ನಾಳೆ ಸಿಗೋಣ ಅಂತ ಮಾತಾಡ್ತಾ ಇದ್ವಿ. ಅದು ಇವತ್ತಿಗೆ ಒಂದು ಯೂಟ್ಯೂಬ್ ಚಾನಲ್ ಆಗ್ಬಿಟ್ಟು ಬಂದ್ಬಿಟ್ಟಿದೆ. ಸ್ಟಿಲ್ ಮೈಲ್ಸ್ ಟು ಗೋ. ಹೌದು. ನಾಳೆ ಸಿಗೋಣ ಬಗ್ಗೆ ನಿಮ್ಮ ಅಭಿಪ್ರಾಯ ಪ್ಲೀಸ್. ನಿಮಗೆ ಹೆಂಗ್ ಅನಿಸ್ತು? ಸದ್ಯಕ್ಕೆ ಏನಿಲ್ಲ, ಜಸ್ಟ್ ವೇಟ್ ಅಂಡ್ ಏನಾರು ಹೇಳು ಮಾಮ್, ಪರವಾಗಿಲ್ಲ. ಆಡಿಯನ್ಸ್ ಏನಾರು ಹೇಳು. ಇವಾಗ ಏನ್ ಗೊತ್ತಾ, ನನ್ನ ಕ್ವಶನ್ ಏನ್ ಗೊತ್ತಾ, ಇವಾಗ ಆಲ್ರೆಡಿ ನಾವು 2 ವಿಡಿಯೋ ಶೂಟ್ ಮಾಡ್ಬಿಟ್ಟಿದೀವಿ. ಓಕೆ ಅಲ್ವಾ? ಇದು 3ನೇ ವಿಡಿಯೋ ಶೂಟ್ ಮಾಡ್ತಾ ಇದೀವಿ. ಥ್ರೂ ಔಟ್ ಫಸ್ಟ್ ವಿಡಿಯೋ ನೀನ್ ನೋಡಿದಾಗ್ಲಿ, 2ನೇ ವಿಡಿಯೋ ಒಟ್ಟಿಗೆ ನನ್ನ ಜೊತೆ ಶೂಟ್ ಮಾಡಿದಾಗ್ಲಿ, ಇವಾಗ 3ನೇ ವಿಡಿಯೋ ಏನ್ ರೆಕಾರ್ಡ್ ಮಾಡ್ತಾ ಇದೀವಿ. ಹೌ ಆರ್ ಯು ಲೈಕಿಂಗ್ ದಿಸ್ ಪ್ರೊಸೀಜರ್? ಮನ್ಸಿಗೆ ಏನ್ ಅನ್ಸುತ್ತೆ? ನಾಳೆ ಸಿಗೋಣ ಅನ್ನೋದು ನಮ್ಮ ಡೈಲಿ ಜೀವನದ ಒಂದು ಪದ. ಅದಕ್ಕಾಗಿ ನಾವು ನಮ್ಮ ಚಾನಲಿನ ಹೆಸರು ನಾಳೆ ಸಿಗೋಣ ಅನ್ನಕ್ಕೆ ಕಾರಣ ನಾಳೆ ಸಿಗೋಣ ಅನ್ನೋದು. ನಾಳೆ ಸಿಗೋಣ ಬಂದು ಜಾಸ್ತಿ ಮಾತಾಡಲ್ಲ, ಮಾತಾಡ್ತಿರೋದೇ ಹೆಚ್ಚು. ಏನಂತ ಅಂದ್ರೆ ನಾಳೆ ಸಿಗೋಣ ಮೊದಲನೇ ವಿಡಿಯೋ ನೀನ್ ನೋಡಿದ್ಯಾ? ಹೇಳ್ತಾ ಇದೀನಿ ಅದೇ. ಹೇಳು.
ನಮ್ದು ಫಸ್ಟ್ ವಿಡಿಯೋ ಬಿಟ್ಟಿರೋದು ಯಾವ್ದದು ಅದು ಗಿಫ್ಟಿಂಗು. ಅದ್ರಲ್ಲಿ ನಾನು ಬಂದಿಲ್ಲ, ನಂಗೆ ಸ್ವಲ್ಪ ಹುಷಾರಿದ್ದಿಲ್ಲ, ಅದಕ್ಕೆ ಹೋಗಕ್ಕಾಗಿಲ್ಲ. ಆದರೆ ಅದು ಸ್ವಲ್ಪ 200+ ವ್ಯೂಸ್ ರೀಚ್ ಆಗಿದೆ. ಸ್ವಲ್ಪ ಎಲ್ಲೋ ಒಂದು ಹೋಪ್ ಸ್ವಲ್ಪ ಬಂತು. ಒಂದು ಟಾರ್ಚ್ ಇದ್ದಿದ್ದು ಒಂದು ಸನ್ಲೈಟ್ ಬರಂಗಾಯ್ತು. ಟಾರ್ಚ್ ಇದ್ದಿದ್ದು ಸನ್ಲೈಟ್ ಹಾಗಂಗಂತು. ಸೊ ಹಂಗೆ ವ್ಯೂಸ್ ಜಾಸ್ತಿ ಬೆಳೀತಾ ನಾವಿನ್ನ ವಿಲ್ ಟೇಕ್ ಎ ಬಿಗ್ ಸ್ಟೆಪ್ ಫಾರ್ ಎ ವಿಡಿಯೋ ಅಂಡ್ ಮೇಕ್ ಈವನ್ ಎ ಕ್ರೇಜಿಯರ್ ವಿಡಿಯೋ. ಐ ಪ್ರಾಮಿಸ್ ಯು ಆಲ್. ಅಂಡ್ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಸಪೋರ್ಟ್ ಮಾಡ್ತಾ ಇರಿ. ನಿಮ್ ಸಪೋರ್ಟ್ ಇಲ್ಲದೆ ನಮ್ದು ಏನು ಇಲ್ಲ ಸರಿ ಮಾತಾಡೋದು. ಇದು ನಿಮ್ಗೆ ಫನಿಯರ್ ಅನ್ಸ್ತಾ ಇಲ್ಲ, ಆದ್ರೆ ಮುಂದೆ ಪಕ್ಕ ಇದಕ್ಕೂ 100 times 200 times ಇಲ್ಲ 1000 times ಫನಿಯರ್ ಆಗಿರುತ್ತೆ ಪಕ್ಕ. ಸೊ ಪ್ಲೀಸ್ ವೇಟ್ ಅಂಡ್ ವಾಚ್. ಆಸ್ ಕುಶಾಲ್ ಅವ್ರು ಹೇಳಿದ ಪ್ಲೀಸ್ ವೇಟ್ ಅಂಡ್ ವಾಚ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಪ್ರತಿಯೊಂದು ವಿಡಿಯೋಗೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಸಪೋರ್ಟ್ ಇಲ್ದರೆ ಯಾವುದೇ ಕಾರಣಕ್ಕೂ ಯಾವುದೇ ಕೆಲಸನೂ ನಮ್ಮ ಕೈಯಲ್ಲಿ ನಾವು ಮಾಡೋದಕ್ಕಾಗೋದಿಲ್ಲ. ಒನ್ ಆಫ್ ದ ಮೇನ್ ಪರ್ಪಸ್ ನಾವು ಈ ವಿಡಿಯೋ ಮಾಡ್ತಿರೋದು ಕೂಡ ಅದನ್ನು ಒಂದು ರಿಕ್ವೆಸ್ಟ್ ಮಾಡೋದಕ್ಕೇ ಹೌದು ಅಂತಲೇ ತಿಳ್ಕೊಬೋದು ನೀವು. ಸೊ ಫಾರ್ ನಿಮಗೆ ಈ ವಿಡಿಯೋ ಹೇಗೆ ಅನ್ನಿಸ್ತು ಕುಶಾಲ್? ಕೂತ್ಕೊಂಡು ಮಾತಾಡಿ ಆಕ್ಚುಲಿ ಏನ್ ಕೇಳಿದ್ ಮಮ್ಮಿನ ಸೊ ಫಾರ್ ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ? ಈಗ ನಾವು ಮಾಡಿರೋದು ಇದು ಬಂದ್ಬಿಟ್ಟು ಏನಿಲ್ಲ, ನಿಮಗ್ ಬಂದ್ಬಿಟ್ಟು ಹೆಂಗೆ ನಮ್ದು ಬಂದ್ಬಿಟ್ಟು ಹೆಂಗ್ ಮೀಟಿಂಗ್ಸ್ ಆಯ್ತು, ನಾವೆಲ್ಲ ಹೆಂಗ್ ಸಿಕ್ಕಿದ್ವಿ, ಚಾನೆಲ್ ಬಗ್ಗೆ ಜಸ್ಟ್ ಒಂದ್ ಸ್ಮಾಲ್ ಆಗಿ ಇಂಟ್ರೊಡಕ್ಷನ್ಸ್ ಕೊಡ್ಬೇಕು ಅನ್ಸ್ತು ನಮಗಷ್ಟೇ. ಅದ್ರ ಬಗ್ಗೆ ಕುತ್ಕೊಂಡು ಮಾತಾಡಿದೀವಿ. ನಿಮಗೆಲ್ಲ ಇವಾಗ ಒಂದು ಐಡಿಯಾ ಸಿಕ್ಕಿರ್ಬೋದು ನಮ್ಗೆಲ್ಲ ಹೆಂಗ್ ಇದಾಯ್ತು ಅಂತ. ಇನ್ ಮುಂದಕ್ಕೆ ಹೆಂಗ್ ಫ್ರೆಂಡ್ಶಿಪ್ಸ್ ಆಯ್ತು, ನೀನ್ ಏನಲ್ಲ ಹೆಂಗ್ ಮಕ್ಕಳಾಯ್ತು ಓಕೆ. ಸೊ ಆಸ್ ಯೂಶುವಲ್ ಗೈಸ್, ಸೊ ಇನ್ಮೇಲೆ ಜಸ್ಟ್ ವೇಟ್ ಅಂಡ್ ವಾಚ್. ಪಕ್ಕಾ ಫನ್ ಅಂತೂ ಗ್ಯಾರಂಟಿ 100% we can promise you that. What do you say bro? ಖಂಡಿತವಾಗ್ಲೂ. So without you we are not. ನಾವಿಲ್ಲ ಗೈಸ್, ನೀವಿಲ್ಲದೆ ನಾವಿಲ್ಲ ಅಷ್ಟೇ. ನಾವಿಲ್ಲ ಇದ್ರಂಗೆ, ಅದು ನಾವಿಲ್ಲ ಅಂದ್ರೂ ನಾವ್ ಇದ್ದಿರಂಗೆ. ಸೊ ನಾಳೆ ಸಿಗೋಣ. ಒನ್ ಆಫ್ ದ ಟಾಪ್ 5 ಬ್ರೈನ್ ರಾಟ್ ಮಾತುಗಳು ಕುಶಾಲ್ದೆ ಆಗಿರ್ಬೋದು. ಸೊ ಗೈಸ್, ಇವಾಗ ವಿಡಿಯೋ ಎಷ್ಟು ನಿಮಿಷವರೆಗೂ ಬಂದಿರುತ್ತೆ ಅನ್ನೋದು ನನಗೂ ಆಕ್ಚುಲಿ ಐಡಿಯಾ ಇಲ್ಲ. ಸೊ ಎಂಟೈರ್ ಸೊ ಎಲ್ಲಿವರೆಗೂ ಬಂದಿದೆ ನನಗೆ ಐಡಿಯಾ ಇಲ್ಲ. ಎಂಟೈರ್ ವಿಡಿಯೋ ನೋಡಿರೋರಿಗೆ ತುಂಬಾನೇ ಥ್ಯಾಂಕ್ಸ್. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಅಂಡ್ ಈ ವಿಡಿಯೋ ಬಗ್ಗೆ ಅಭಿಪ್ರಾಯನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ಕೊಳ್ಳಿ. ಇವಾಗಲೂ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಅಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಗೈಸ್. ಇದೇ ತರ ಎಂಟರ್ಟೈನಿಂಗ್ ವಿಡಿಯೋ ಮತ್ತೆ ಫನ್ ವಿಡಿಯೋಗೋಸ್ಕರ ಕೀಪ್ ಆನ್ ವಾಚಿಂಗ್ ಅಂತ ಹೇಳ್ತಾ ನಾಳೆ ಸಿಗೋಣ ಗೈಸ್. ಸೈನಿಂಗ್ ಆಫ್. ಬಾಯ್ ಬಾಯ್.